ಪ್ರತಿ ಅಮಾವಾಸ್ಯೆಗೂ ತಪ್ಪಲ್ಲ, ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ತಾಯಿ. ವ್ಯವಹಾರಗಳು ದುಡ್ಡು ಕಾಸು ವ್ಯವಹಾರ ಎಲ್ಲ ಸರಿಯಾಗೋಯ್ತು. ನೀವು ಅಮಾವಾಸ್ಯೆಗೂ ಬರ್ತಾ ಇದ್ವಿ, ಒಳ್ಳೇದಾಗ್ತಾ ಇದೆ, ಎಲ್ಲ ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗ್ತಾ ಇದೆ ಸರ್. ಅಂತ ನಮ್ಮ ಪಕ್ಕದಲ್ಲಿ ಅಲ್ಲಿ ಮೈಪ್ನಳ್ಳಿ ಅಂತ ಫಸ್ಟಿಂದ ಬರ್ತಾ ಇದ್ವಿ. ನನಗೆ ಪೆಟ್ರೋಲ್ ಬಂಕ್ ಎಲ್ಲ ಒಂದು ಕ್ಲೋಸ್ ಆಗಿತ್ತು, ಅದೆಲ್ಲ ಓಪನ್ ಆಗಿದೆ, ಎಲ್ಲ ಒಳ್ಳೇದಾಗಿದೆ ನನಗೆ. ಈ ತಾಯಿ 3 ವರ್ಷದಿಂದ ನಾನು ಬರ್ತಾನೆ ಇದ್ದೀನಿ, ಪ್ರತಿ ಅಮಾವಾಸ್ಯೆಗೂ ತಪ್ಪಲ್ಲ, ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಿದ್ದಲ್ಲ ತಾಯಿ. ನಮ್ಮ ಪಾರ್ಟ್ನರ್ಗೆ ಸ್ವಲ್ಪ ಗಲಾಟೆಗೆ ನಿಂತೋಗಿತ್ತು, ತಾಯಿ ಅನುಗ್ರಹ ಕೊಟ್ಟಂಗೆ ಓಪನ್ ಮಾಡಿಕೊಟ್ರು. ಅದೇ ಪೆಟ್ರೋಲ್ ಬಂಕ್ ಬೇಡ್ಕೊಂಡಿದ್ದೆ, ಮತ್ತೆ ಇನ್ನೊಂದು ಲಿಟಿಗೇಷನ್ ಪ್ರಾಪರ್ಟಿ ಇತ್ತು, ಅದು ಎಲ್ಲ ಒಳ್ಳೇದಾಗ್ತಾ ಇದೆ. ಇಲ್ಲಿ ಅಭಿವೃದ್ಧಿ ಎಲ್ಲ ಚೆನ್ನಾಗೈತೆ, ಎಲ್ಲ ಯಾರನ ಬರಲಿ ಒಳ್ಳೇದಾಗ್ತೈತೆ, ಅನುಕೂಲ ಚೆನ್ನಾಗೈತೆ ಸರ್. ನಾವು ಚೇದಲಪುರದಿಂದ ಬರ್ತಿದ್ವಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಸುಮಾರು ಒಂದು 7-8 ವರ್ಷದಿಂದ ಬರ್ತಿದ್ವಿ. ಸಮಸ್ಯೆಗಳು ಇದ್ದೇ ಇತ್ತು. ಈ ಕ್ಷೇತ್ರಕ್ಕೆ ಬಂದ ಮೇಲೆ ನಮಗೆ ಒಂದು ಸ್ವಲ್ಪ ಮನಃಶಾಂತಿ, ಆಗು ಹೋಗುಗಳು, ಆರೋಗ್ಯ, ಈ ಎಲ್ಲ ಥರದಲ್ಲೂ ತಾಯಿ ಆಶೀರ್ವಾದ ಚೆನ್ನಾಗಿದ್ದೀನಿ. ಬಂದು ಹೋಗೋದು ಒಂದು ಒಳ್ಳೆಯದೇ ಅಂತ ಬಯಸ್ತೀನಿ ನಾನು ಈ ಕ್ಷೇತ್ರಕ್ಕೆ. ಅಲ್ಲ, ಎಲ್ಲ ಜನಕ್ಕೂ ಕಷ್ಟ ಅಂತ ಹೇಳ್ಕೊಂಡಂಥ ಜನಕ್ಕೆ ಈ ಕಡೆ ಸತ್ಯ ಇದೆ ಅನ್ನೋ ವಿಚಾರ ತಿಳಿದು ಬಂದು ಹೋಗೋದು ಆ ಜನಕ್ಕೆ ಸೇರಂಥದ್ದು. ಎರಡನೇ ಸರಿ ಬರ್ತಾ ಇದ್ವಿ ಸರ್. ಈ ಕ್ಷೇತ್ರ ಬಂದಿದೆ, ತುಂಬ ನಂಬಿಕೆ ಬಂದಿದೆ ದೇವರ ಮೇಲೆ, ತುಂಬ ಪವರ್ಫುಲ್ ದೇವರಿದು, ಅದರಿಂದ ಬರ್ತಾ ಇದ್ದೀವಿ ಸರ್. ತುಂಬ ಸಂತೋಷ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಈ ತಾಯಿ ಎಲ್ಲೆಲ್ಲ ಹೆಸರು ಮಾಡ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಪೂಜಾರಪ್ಪನವ್ರು ಹೇಳಿದಾಗೆ ತುಂಬ ಪವರ್ಫುಲ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದೇ ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ. ನಮಗೂ ಒಂದು ನಂಬಿಕೆ ಬಂದಿದೆ ಈ ದೇವ್ರ ಮೇಲೆ. ನಾವು ಬಿಸ್ನೆಸ್ ಪರವಾಗಿ ಬೇಡ್ಕೊ ಬಂದಿದ್ದೀವಿ, ಆ ತಾಯಿನೇ ನಂಬ್ಕೊಂಡಿರ್ತೀವಿ. 6 ತಿಂಗಳಿಂದ ಬರ್ತಾ ಇದ್ದೀವಿ, ವರ್ಷದಿಂದ ಆಶೀರ್ವಾದದಿಂದ ಒಳ್ಳೇದಾಗ್ತಾ ಇದೆ. ನಾವು ಅಮಾವಾಸ್ಯೆಗೂ ಬರ್ತಾ ಇದ್ವಿ, ಒಳ್ಳೇದಾಗ್ತಾ ಇದೆ, ಎಲ್ಲ ಅಂದ್ಕೊಂಡಿದ್ದೆಲ್ಲ ಕೆಲಸಗಳಾಗ್ತಾ ಇದೆ ಸರ್. ನೀವೇನು ಅನ್ಕೊಂಡಿದ್ರೆ ಎಲ್ಲ ಕೆಲಸಗಳು ಆಗ್ತಾ ಇದೆ. ನಮ್ಮದು ಜನನೆಲ್ಲ ಕರ್ಸ್ಕೊತಾರೆ ತಾಯಿ ಚಾಮುಂಡೇಶ್ವರಿ, ಎಲ್ಲ ಶಕ್ತಿ ಇರೋದಕ್ಕೆ ಇಲ್ಲಿ ಕರ್ಸ್ಕೊತಾ ಇದೆ. ತುಂಬ ಜನ ಬರ್ತಾ ಇದ್ದಾರೆ ಅಮಾವಾಸ್ಯೆಗೆ, ಒಳ್ಳೇದಾಗ್ತಾ ಇದೆ ಸರ್. ನಿಮ್ಗೆ ಎಲ್ಲಿ ಶಕ್ತಿ ಇರೋದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ ಅನಿಸ್ತಾ ಇದೆ ಸರ್. ನಮ್ಮ ಕೆಲಸಗಳು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ನಾವು ಅಮಾವಾಸ್ಯೆಗೂ ಬರ್ತಾನೆ ಇದ್ದೀವಿ, ಒಂದು 5-6 ತಿಂಗಳಿಂದ ಬರ್ತಾನೆ ಇದ್ದೀವಿ, ಒಳ್ಳೇದಾಗ್ತಾ ಇದೆ. ನಾವು ಅಂದ್ಕೊಂಡಿದ್ದು ಒಂದೊಂದು ಕೆಲಸನೇ ಆಗ್ತಾ ಇದೆ ಸರ್.
ನಮಸ್ಕಾರ ವೀಕ್ಷಕರೇ, ವಿ1 ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ದರ್ಶಿಗಳನ್ನೇ ಮಾತಾಡ್ಸೋಣ ಬನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ. ಗುರುಗಳೇ, ಇಲ್ಲಿ ಏನೇನು ವಿಶೇಷ ನಡೆಯುತ್ತೆ? ಮೊದಲನೇದಾಗಿ ತಾಯಿಯ ಹೆಸರೇನು ಅಂತ ಮತ್ತೆ ಪರಿಚಯ ಮಾಡಿಕೊಡಿ. ಇಲ್ಲಿ ಈ ಕ್ಷೇತ್ರ ಎಲ್ಲಿ ಬರುತ್ತೆ ಅಂತ ಪರಿಚಯ ಮಾಡಿಕೊಡಿ ನಮ್ಮ ಶ್ರೀಚಕ್ರೇಶ್ವರಿ ಆದಿಶಕ್ತಿ ಕಾಳಿಕಾಂಬ ಚೌಡೇಶ್ವರಿ ದೇವಸ್ಥಾನ, ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ಸುಮಾರು ಎಷ್ಟು ವರ್ಷದಿಂದ ಇದೆ ಇದು? ಇದು ನಮ್ಮ ತಾತವ್ರ ಕಾಲದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ತಂದೆಯವರು ಇದನ್ನ ಮುಂದುವರ್ಸ್ಕೊಂಡ್ ಬಂದ್ರು, ನಾವು ಅದೇ ತರನೇ ಮುಂದುವರ್ಸ್ಕೊಂಡ್ ಬರ್ತಾ ಇದ್ವಿ. ಇದು ಚಕ್ರ ಚೌಡೇಶ್ವರಿನ? ಶ್ರೀಚಕ್ರೇಶ್ವರಿ ಆದಿಶಕ್ತಿ ಚೌಡೇಶ್ವರಿ ಭದ್ರಕಾಳಿನೂ ಇದೆ. ಅಂದ್ರೆ ಭದ್ರಕಾಳಿ ಸಮೇತ ಅಂತಂದ್ರೆ ಇಬ್ರು ಒಂದೇ ಇದ್ರಲ್ಲಿ ನೆಲೆಸಿರೋಂತ. ಮತ್ತೆ ಅಲ್ಲಿ ಮೂಲ ಸ್ಥಾನದಲ್ಲಿ ಅಲ್ಲಿ ಮೂಲ ದೇವತೆ ಬಂದು ಶ್ರೀಚಕ್ರೇಶ್ವರಿ ಆದಿಶಕ್ತಿ ಕಾಳಿಕಾಂಬ ಚೌಡೇಶ್ವರಿ ದೇವಸ್ಥಾನ, ಕಾಳಿಕಾಂಬ ದೇವಿ. ಇಲ್ಲಿನ ವಿಶೇಷ ದಿನಗಳು ಯಾವುದು? ಇಲ್ಲಿ ವಿಶೇಷ ದಿನಗಳು ಅಂದ್ರೆ ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರ ವಿಶೇಷ ಹಬ್ಬಗಳು. ದಸರಾ ಹಬ್ಬ, ನವರಾತ್ರಿ ದಿನ 9 ದಿನ ಇಲ್ಲಿ ಪೂಜೆಗಳು ನಡೀತವೆ, ಹೋಮ ಎಲ್ಲ ನಡೆಯುತ್ತೆ. ಮತ್ತೆ ಇಲ್ಲಿ ವಿಶೇಷ ಪೂಜೆಗಳು ಯಾವ ತರದ ವಿಧಾನದಲ್ಲಿ ನಡೆಯುತ್ತೆ? ಇಲ್ಲಿ ಈಗ ಅಭಿಷೇಕ ಆಗುತ್ತೆ ಫಸ್ಟ್ ಬೆಳಗ್ಗೆನೆ ಅಮಾವಾಸ್ಯೆ ದಿನ. ಆಮೇಲೆ ಹೋಮ ನಡೆಯುತ್ತೆ. ಬಂದಿರೋ ಭಕ್ತಾದಿಗಳೆಲ್ಲ ಕೂತಲ್ಲಿ ತಾಯಿಯ ಸೇವೆ ನಡೆಸ್ತಾರೆ. ಆಮೇಲೆ ತಡೆ ಹೊಡೆಯೋ ಕಾರ್ಯಕ್ರಮ ಒಂದು 3 ಗಂಟೆಯಿಂದ ಪ್ರಾರಂಭ ಆಗ್ತದೆ. ನಾನು ನೋಡಿದೆ ನಿಮ್ಮಲ್ಲಿ ತಡೆ ಹೊಡೆಯೋದೇ ತುಂಬಾ ಇದಾಗಿದೆ. ಇದು ನಮ್ಮ ತಂದೆಯವ್ರ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಇಲ್ಲಿ ವಿಶೇಷ ಅಂದ್ರೆ ಅದೇ ತಡೆ ಹೊಡೆಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಹೋಗ್ತಾರೆ. ಮಠ ಮಂತ್ರ ಶೂನ್ಯ ಅಂತವೇನಿದ್ರು ನಿವಾರಣೆ ಆಗ್ತವೆ. ಇವಾಗ ಕೆಲವರೆಲ್ಲ ಬಿಸ್ನೆಸ್ಗಳ ಬಗ್ಗೆ ಕೇಳ್ತಾರೆ, ಆ ಥರದ್ದೆಲ್ಲ ಅವ್ರಿಗೆ ಅನುಕೂಲಗಳಾಗ್ತವೆ. ಅಂದ್ರೆ ಮತ್ತೆ ಬಸವಣ್ಣ ಇದೆ, ಬಸವಣ್ಣನೂ ನಡೀತಾ ಇದೆ. ಅಯ್ಯಪ್ಪನ ಆಶೀರ್ವಾದ ಕೊಡ್ತಾನೆ. ಅಂದ್ರೆ ಯಾವ ಸಮೇತ ಚೌಡೇಶ್ವರಿ ಇದು ಭದ್ರಕಾಳಿ? ಅದು ಕಾಳಿಕಾದೇವಿ ಆಶೀರ್ವಾದದಿಂದ. ಮೇನು ಕಾಳಿಕಾದೇವಿ, ಚೌಡೇಶ್ವರಿ, ಭದ್ರಕಾಳಿ ಆಶೀರ್ವಾದ. ರೀತಿ ನಡೆಯುತ್ತೆ ಇಲ್ಲಿ. ಅಂದ್ರೆ ನಾನು ನೋಡಿದೆ ಸುಮಾರು ಜನ ಮೊರೆ ಹೋಗಿ ಅಮ್ಮನವ್ರಿಗೆ ಸೀರೆ ತಂದ್ಕೊಡೋದು, ಮತ್ತೆ ಅಲಂಕಾರ ಮಾಡ್ತಾರೆ. ಅವರು ಭಕ್ತಾದಿಗಳು ಬಂದು ಅವ್ರ ಹರಕೆ ಮಾಡ್ಕೊಂತಾರೆ. ನೋಡಮ್ಮ, ನನಗೆ ಇಂಥದ್ದಾದ್ರೆ ನಾನು ಹಿಂಗೆ ಮಾಡ್ತೀನಿ, ಇದು ಏನೋ ಒಂದು ಸೇವೆ ಮಾಡ್ತೀವಿ, ಆ ಥರ ಅವರು ಹರಕೆ ಮಾಡ್ಕೊಂಡು ಹೋಗ್ತಾರೆ. ತಾಯಿ ಅವ್ರಿಗೊಂದು ಕೆಲಸಗಳ ಕಾರ್ಯಗಳೆಲ್ಲ ನಡೆಸ್ಕೊಡ್ತಾರೆ. ತಿಂಗಳಿಗೆ ಆಯ್ತು, ಇಲ್ಲ ಒಂದು ವಾರಕ್ಕೆ ಆಯ್ತು, ಹೀಗೆ ಬಂದು ಹಿಂಗೆ ಹೋದ್ನೆ ನಮಗೆ ಒಳ್ಳೇದಾಗಿದೆ. ಅದು ಅವರವರ ಕರ್ಮಾನುಸಾರ ನಡೀತದೆ. ಕೆಲವರಿಗೆ 3 ತಿಂಗಳಿಗಾಗಿರೋದೈತೆ. ಅವ್ರ ತಾಯಿ ಏನು ಹೇಳ್ತಾರೋ ಅದೇ ಥರನೇ ಮಾಡೋದು. ತಾಯಿಯ ಪವಾಡ ಅದನ್ನೇ. ಸುಮಾರು ಬಾಯಲ್ಲಿ ಕೇಳಿದೆ, ಇಲ್ಲಿ ಅಮ್ಮನವ್ರ ಪವಾಡ ಹೇಳಕ್ಕೆ ಆಗಲ್ಲ, ವಾಗ್ದಾನ ಕೊಟ್ರು ನಮ್ಗೆ. ಇವತ್ತು ಅನ್ಕೊಂಡು ನಾಳೆನೇ ಆಗಿರೋದೈತೆ. ಅವ್ರವ್ರಿದಕ್ಕೆ ತಾಯಿ ಅವ್ರ ಫಲ ಕೊಡ್ತಾರೆ. ಅಂದ್ರೆ ಸಂತಾನ ಭಾಗ್ಯಕ್ಕೆ ತಾಯಿ ಬೇಗ ಫಲ ಕೊಡ್ತಾಳೆ. ಯಾರಾದ್ರೂ ಸಂತಾನಕ್ಕೆ ಅನಾನುಕೂಲ ಬಂದು ತಾಯಿನ ಬೇಡ್ಕೊಂಡು ಹೋಗ್ತಾರೆ, ಸಂತಾನನೂ ಆಗಿದೆ, ಅವರೆಲ್ಲ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾವ ದಿನಗಳಲ್ಲಿ ವಿಶೇಷವಾಗಿ ಪೂಜೆ ಆಗುತ್ತೆ? ಮಂಗಳವಾರ, ಶುಕ್ರವಾರ, ಪೌರ್ಣಮಿ, ಅಮಾವಾಸ್ಯೆ ದಿನ ವಿಶೇಷವಾಗಿರ್ತದೆ. ಅಂದ್ರೆ ಇಲ್ಲಿ ಇನ್ನೊಂದು ವಿಶೇಷ ಕೇಳ್ಪಟ್ಟೆ, ಮುಸ್ಸಂಜೆಯಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ಮೊದಲಿಂದನೂ ಸಂಜೆನೆ ಪೂಜೆ ಹೆಚ್ಚಾಗಿ ನಡೆಯುತ್ತೆ ತಾಯಿಗೆ. ಎಲ್ಲ ಕಡೆಯಿಂದ ಜನ ಬರೋದೆಲ್ಲ ಸಂಜೆನೆ. ಅಂದ್ರೆ ಸುಮಾರು ದೂರದಿಂದ ಬರ್ತಾ ಇದ್ದಾರೆ, ನಾನು ಕೇಳ್ಪಟ್ಟೆ. ತಮಿಳ್ನಾಡಿಂದ, ಸುತ್ತಮುತ್ತ ಹಳ್ಳಿಗಳು, ಚಿತ್ರದುರ್ಗ ಆಗಲಿ, ಬಳ್ಳಾರಿ, ಮಹಾರಾಷ್ಟ್ರ, ತಮಿಳ್ನಾಡು ಆಗಲಿ, ಎಲ್ಲ ಕಡೆಯಿಂದ, ಮೈಸೂರು ಕಡೆಯಿಂದ ಬರ್ತಾರೆ, ಬಳ್ಳಾರಿ ಕಡೆ, ಹುಬ್ಳಿ ಕಡೆಯಿಂದ ಬರ್ತಾರೆ, ಚಿತ್ರದುರ್ಗದ ಬಂದಿದ್ದು ನೋಡಿ, ಇಲ್ಲೆಲ್ಲ ಇದ್ದಾರೆ. ಅವರು ಎಲ್ಲರೂ ತಾಯಿ ಆಶೀರ್ವಾದ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಅಮ್ಮನವ್ರು ಏನಾದ್ರು ಪ್ರಸಾದ ಕೊಡುವಂಥದ್ದು? ಹೂವ ಪ್ರಸಾದನೂ ಕೊಡ್ತಾರೆ. ಉತ್ಸವ ಮೂರ್ತಿ, ಆ ತಾಯಿನ ಕೇಳಿದ್ರೆ ಅವ್ರಿಗೆ ಎಡಗಡೆ ಬಲ ಕುತ್ಕೊಟ್ರೆ ಆಗ್ತದೆ ಅಂತ, ಎಡಗಡೆ ಕೊಟ್ರೆ ಆಗಲ್ಲ ಅಂತ, ಅದೆಲ್ಲ ಪವಾಡ ನಡೀತದೆ ಇಲ್ಲಿ. ತಿರ್ಗಾ ಬರೆಯೋದೇವ್ರ ಉತ್ಸವ ಮೂರ್ತಿ ಎಲ್ಲ ಕೊಡ್ತದೆ. ಆಮೇಲೆ ಅರ್ಕೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋಂಥ ಪದ್ಧತಿ. ಭಕ್ತಾದಿಗಳು ನಮ್ಮ ಮನೆ ಕರ್ಕೊಂಡು ಹೋಗ್ತೀವಮ್ಮ, ನಮ್ಗೆ ಏನೋ ಒಂದು ಒಳ್ಳೇದಾದ್ರೆ ಆ ಥರ ಅನ್ಕೊಂತಾರೆ. ಅದೇ ಥರನೇ ಅವ್ರಿಗೆ ಅನುಕೂಲ ಆದಾಗ ತಾಯಿನ ಕರ್ಕೊಂಡೆ ಮನೇಲಿ ಇಟ್ಕೊಂಡು 1 ದಿನ ಎಲ್ಲ 2 ದಿನ ಪೂಜೆ ಮಾಡ್ಕೊಂಡು ತಾಯಿನ ಕರ್ಕೊಂಡ್ಬಂದು ಬಿಡ್ತಾರೆ. ತಿರ್ಗಿ ಹಳ್ಳಿಗಳಿಗೆ ಜಾತ್ರೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಜಾತ್ರೆಗೂ ಕರ್ಕೊಂಡು ಹೋಗ್ತಾರೆ, ಗೃಹಪ್ರವೇಶಕ್ಕೂ ಕರ್ಕೊಂಡು ಹೋಗ್ತಾರೆ. ಇವಾಗ ಭೂತ ಪ್ರೇತಗಳೆಲ್ಲ ಬರ್ತಾರಲ್ಲ ಜನಗಳಿಗೆ, ಆ ಥರದವೆಲ್ಲ ಇಲ್ಲಿ ನಿವಾರಣೆ ಆಗ್ತವೆ. ಅಂದ್ರೆ ಇವಾಗ ದೆವ್ವ ಇಟ್ಕೊಂಡಿದ್ರೆ ಅದು ಎಲ್ಲೂ ಪರಿಹಾರ ಆಗಿರಲ್ಲ. ನೀವು ಎಲ್ಲಿ ಹೋಗಿ ಬಂದ್ರು ಎಲ್ಲೂ ಆಗಿಲ್ಲ ಅಂತಂದ್ರೆ ಇಲ್ಲಿ ಆ ತಾಯಿ ನೆರವೇರಿಸ್ಕೊಡ್ತಾಳೆ, ಪರಿಹಾರ ಮಾಡಿಕೊಡ್ತಾಳೆ. ಅಂದ್ರೆ ಅದಕ್ಕೆ ಇಂಥ ದಿನ ಬರ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಅಮಾವಾಸ್ಯೆಗೆ ಬರ್ಬೇಕು? ಅಮಾವಾಸ್ಯೆ ದಿನನೇ ಬರ್ಬೇಕು ಅದಕ್ಕೆ. ಅಮಾವಾಸ್ಯೆ ದಿನ.